ಬಸವಾದೀಶ್ವರರನ್ನ, ಶಿರಹಟ್ಟಿ ಪೆಕಿರೇಶ್ವರರನ್ನ, ಹಾನಗಲ್ ಕುಮಾರೇಶ್ವರರನ್ನ ಸ್ಮರಣೆ ಮಾಡಿ ಈ ಒಂದು ವಿಶೇಷ ಕಾರ್ಯಕ್ರಮಗಳ ಪ್ರಾರಂಭದ ವೇದಿಕೆಯ ರೂವಾರಿಗಳು, ಈ ಶ್ರೀಮಠದ ಅಧಿಪತಿಗಳು ಆದ ಪೂಜ್ಯರನ್ನ ಮೊದಲು ಮಾಡಿಕೊಂಡು ಎಲ್ಲ ವೇದಿಕೆ ಮೇಲಿನ ಪೂಜ್ಯರಿಗೆ ಶರಣೆಂದು ನಿರ್ಗಮಿಸಿದ ರಾಜಕೀಯ ಧೋರಣೆ ಇಲ್ಲಿ ನಮ್ಮ ಬಲಗಡೆ ವೇದಿಕೆ ಮೇಲೆ ಕೂತಾರಲ್ಲ, ಇವರು ಕರ್ನಾಟಕದೊಳಗ ದಕ್ಷ ಪೊಲೀಸ್ ಅಧಿಕಾರಿಗಳು. ನೀವೇನು SP ಅಂತಿರಲ್ಲ, ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ರವಿ ಚಿನ್ನಣ್ಣವರು ಅಂತ ಹೇಳಿ ಕರ್ನಾಟಕದಲ್ಲಿ ಅವರು ವೇದಿಕೆಗೆ ಬಂದು ಮಾತಾಡ್ತಾರೆ ಅಂತಂದ್ರೆ ಸುಮ್ಮನೆ ಬಂದು 10,000 ಹುಡುಗರು ಕೂತ್ಬಿಟ್ಟಿರ್ತಾವ. ಅಷ್ಟು ಚಲೋ ಮಾತುಗಾರರು. ಇವತ್ತ ಅವ್ರ ಬುದ್ಧಿ ಯಾಕೆ ಬೆಚ್ಚಲಿಲ್ಲ ಅಂದ್ರೆ ಊಟ ಮಾಡೋದಿಲ್ಲ, ಅದಕ್ಕೆ ಬುದ್ಧಿನೇ ಬೆಚ್ಚಲಿಲ್ಲ, ಅವ್ರ ವಾಸನೆ ತೋರಿಸಿ ಕೈ ಬಿಟ್ರು ಅಷ್ಟೇ. ಇಲ್ಲಿ ನಮ್ಮ ಬುದ್ಧಿ ಬಿಚ್ಚೋ ಅವಶ್ಯಕತೆ ಇಲ್ಲ ಅಂತ ಅನ್ಕೊಂಡ್ರು ಅಂತ ಅನ್ಕೋತೇನೆ. ಸಹಜ, ಯಾರಿಗಾದ್ರೂ ಅಷ್ಟೇ. ನಮ್ಮ ಬುದ್ಧಿನೂ ಬಿಚ್ಚಂಗಿಲ್ಲ ನಾವು. ನಮ್ಮ ಬುದ್ಧಿನೂ ಬಿಚ್ಚೋದು ನಾವು ಮಂದಿದ್ರು ಅಷ್ಟೇ. ಕುರ್ಚೆ ನೋಡಿ ಬಿಚ್ಚೋರು ನಾವು, ಮಂದಿ ನೋಡಿ ಬಿಚ್ಚೋರು. ನನಗೆ ಬಹಳ ಆನಂದ ಆಗಿದ್ದು, ಈ ಪಶ್ಚಿಮಾದ್ರಿ ಸಂಸ್ಥಾನ ವಿರಕ್ತ ಮಠಕ್ಕೆ ಬಹಳ ಜನ ರಾಜಕಾರಣಿಗಳು ಬಂದು ಒಳ್ಳೆಯ ಕೊಡುಗೆಯನ್ನು ಕೊಟ್ಟು ಹೋದ್ರಲ್ಲ, ಅದು ನನಗೆ ಮನಸ್ಸಿಗೆ ಬಹಳ ಆನಂದ ಆಗಿದೆ. ಒಬ್ಬ MLA 10 ಲಕ್ಷ, ಒಬ್ಬ ಮಂತ್ರಿ 50 ಲಕ್ಷ, ಒಟ್ಟು 60 ಲಕ್ಷ. ನಿಮ್ಮ ಸ್ವಾಮಿಗಳು ವೇದಿಕೆ ಮೇಲೆ ಕುಂತಲ್ಲೇ 60 ಲಕ್ಷ ರೂಪಾಯಿ ದುಡಿದ್ರು. ಸುಮ್ಮನೆ ಕುಂತಲ್ಲೇ 60 ಲಕ್ಷ ರೂಪಾಯಿ, ಹೇಳಿಲ್ಲ ಕೇಳಿಲ್ಲ 60 ಲಕ್ಷ ರೂಪಾಯಿ ದುಡಿದ್ರು. ಮಠಕ್ಕೆ ಚಲೋ ಸ್ವಾಮಿಗಳು ಬಂದ್ರೆ ಏನಾಕೈತಪ್ಪ ಅನ್ನೋದಕ್ಕೆ ಇದ ಒಂದು ದೊಡ್ಡ ಎಕ್ಸಾಂಪಲ್. ಇದಕ್ಕಿಂತ ಹೆಚ್ಚಿನ ಬೇಕಾಗಿಲ್ಲ. ಈ ಮಠಕ್ಕೆ ನಾವು 25 ವರ್ಷದಿಂದನೂ ಬರ್ತಾ ಇದ್ದೀವಿ. ಹಿಂದಿನ ಸ್ವಾಮಿಗಳಿದ್ದಾಗ ಬಹಳ ಸರಿ ಬಂದಿವಿ. ಅವ್ರ ಲಿಂಗದೊಳಗೆ ಆಗೋ ತನಕನೂ ಬಂದಿವಿ. ಅವ್ರು ನಮ್ಮ ಮೇಲೆ ಬಹಳ ಆತ್ಮೀಯರು, ನಾವು ಕೂಡ ಅವ್ರು ಕೂಡ ಬಹಳ ಆತ್ಮೀಯತೆಯಿಂದ ಇದ್ದವರು. ನನ್ನ ಜೀವನದೊಳಗೆ ಒಬ್ಬ ಅತ್ಯಂತ ಹೃದಯವಂತ ಸ್ವಾಮಿಗಳನ್ನ ನೋಡಿದ್ದು ಅಂತಂದ್ರೆ ನಿಮ್ಮ ಮಠದ ಹಿಂದಿನ ಸ್ವಾಮಿಗಳನ್ನು ನಾನು ನೋಡಿದ್ದೆ. ರಾಯಚೂರೊಳಗೆ ಸೋಮವಾರಪೇಟೆ ಮಠದ ಸ್ವಾಮಿಗಳು, ಇವರಿಬ್ಬರು ಸ್ನೇಹಿತರು. ಚಿಕ್ಕಸೂಗೂರು ಸ್ವಾಮಿಗಳು, ರಾಯಚೂರು ಸೋಮವಾರಪೇಟೆ ಹಿರೇಮಠದವರು, ನೇರಳಗಮದವರು, 3 ಜನ ಆತ್ಮೀಯ ಸ್ನೇಹಿತರು. ಅದರಾಗ ಭಾರಿ ಜಿಪುಣ್ರು ಯಾರಪ್ಪ ಅಂತಂದ್ರ ಈ ಚಿಕ್ಕಸೂಗೂರು ಸ್ವಾಮಿಗಳು. ದಿಲ್ದಾರ್ ಸ್ವಾಮಿಗಳು ಯಾರಪ್ಪ ಅಂದ್ರೆ ನೇರಳಗಮ ಸ್ವಾಮಿಗಳು ಮತ್ತು ಸೋಮವಾರಪೇಟೆ ಸ್ವಾಮಿಗಳು. ಇವರಿಬ್ಬರು ಭಾರಿ ದಿಲ್ದಾರ್ ಸ್ವಾಮಿಗಳು. ಯಾವುದು ಹಿಂಗೆ ಇಟ್ಕೊಂಡು ಗಳಿಸಿರ್ಬೇಕು ಮಾಡ್ಬೇಕನ್ನೋರಲ್ಲ. ಐತೆ ಎತ್ಕೊಂಡು ಹೋಗಿ ಇಲ್ಲ ರೆಡಿ ಆ ಕಡೆ ಅಂತೇಳಿ ಎದ್ದು ಕಳಿಸುವಂತ ಸ್ವಾಮಿಗಳು. ಅವರ ಆ ಹೃದಯ ಶ್ರೀಮಂತಿಕೆ ಅನ್ನೋದು ಏನೈತಲ್ಲ, ಬಹುಶಃ ನನ್ನ ಮನಸ್ಸಿನ ಮೇಲೆ ಬಹಳ ಪರಿಣಾಮವನ್ನು ಬೀರಿತು. ಎತ್ತರವಾದ ಆಳು, ಆ ಸ್ವಾಮಿ ವಿವೇಕಾನಂದನ ಮೀರಿಸುವಂತ ಎತ್ತರವಾದ ಆಳು ಹಿಂದಿನ ಸ್ವಾಮಿಗಳು. ಬಹಳ ಅಪರೂಪದ ದೇಹ, ಅಷ್ಟೇ ದಪ್ಪ, ಅಷ್ಟೇ ಎತ್ತರ, ಅಷ್ಟೇ ದೊಡ್ಡ ಗುಣ. ದೇಹ ಎಷ್ಟು ದೊಡ್ಡದಿತ್ತು ಅವ್ರ ಮನಸ್ಸು ಕೂಡ ಅಷ್ಟೇ ದೊಡ್ಡದಿತ್ತು. ಅಂತಹ ಚಲೋ ಸ್ವಾಮಿಗಳು ಜಗಕ್ಕೆ ಯಾರು ಬರಬಹುದಪ್ಪ ಅನ್ನುವಂಥ ಚಿಂತೆ ನಮಗಿತ್ತು. ಅವ್ರನ್ನ ಮೀರಿಸುವಂತ ಸ್ವಾಮಿಗಳು ಆ ಜಗಕ್ಕೆ ಬಂದು ನಿಂತರಲ್ಲ, ಸಾರ್ಥಕ ಆಯಿತು ಅನ್ನುವಂತಹ ಭಾವನೆ ನಮಗೆ ಬಂತು ಅಂತಕ್ಕಂಥದ್ದು. ಇವರು ಹಮ್ಮಿಕೊಂಡ ಕಾರ್ಯಕ್ರಮಗಳನ್ನು ನೋಡಿದರೆ ನಿಜವಾಗ್ಲೂ ಕೂಡ ಬಹಳ ಆನಂದ ಅನಿಸ್ತದೆ. ಸಹಜವಾಗಿ ನಮ್ಮ ಮಠಗಳ ಕಾರ್ಯಕ್ರಮಕ್ಕೆ ಹಗಲು ಜನ ಯಾರು ಸೇರುವುದಿಲ್ಲ, ಏನಿದ್ರು ಸಾಯಂಕಾಲ ಸೇರಿಕೊಂಡು ಬಿಡ್ತಾರೆ. ನಾವು ಬಂದಿದ್ದು ಜನ ಇದ್ದಾಗ ಬರ್ಬೇಕಾದವರು, ಜನ ಇದ್ದಾಗ ಬಂದಿವಿ. ನಾವು ಚಿನ್ನನವರು ಜನ ಇದ್ದಾಗ ಬರ್ಬೇಕಾದವರು, ಆದ್ರೆ ಜನ ಇದ್ದಾಗ ಬಂದಿದ್ದೀವಿ. ನಾನು ಬೆಂಗಳೂರಿಂದ ಬಂದೆ, ಅವರು ಬೆಂಗಳೂರಿಂದ ಬಂದರು. ಒಂದು ಬಹಳ ವಿಶೇಷ ಅಂತಂದ್ರೆ ಅವರ ಶ್ರೀಮತಿಯವರು ಊರು ಇಲ್ಲೇ ಮಗ್ಲ ಅನ್ನೋದು ಕೇಳಿ ನನಗಿನ್ನೂ ಬಹಳ ವಿಶೇಷ ಅನಿಸ್ತು. ಒಬ್ಬ ಅಧಿಕಾರಿ ಬಹಳ ಪ್ರಾಮಾಣಿಕರು ಅನ್ನೋದಕ್ಕೆ ಹೆಣ್ಣು ಕೊಟ್ಟ ಮಾವನ ಮನೆಗೆ 16 ವರ್ಷದೊಳಗೆ ಬರೀ 2 ಸರಿ ಬಂದಾರಂದ್ರೆ ಎಷ್ಟು ಪ್ರಾಮಾಣಿಕರಿರಬೇಕು ವಿಚಾರ ಮಾಡಿದ್ರೆ. ಇಂಥ ಮಂದಿನ ಸ್ವಾತಂತ್ರ್ಯ ಹೋರಾಟಗಳು ನೋಡ್ತಿದ್ವಿ ನಾವು. ಮನೆ ಬಿಟ್ಟವರು, ಮಡದಿ ಬಿಟ್ಟವರು, ಸಂಬಂಧಿಕರನ್ನು ಬಿಟ್ಟವರು, ಒಡ ಹುಟ್ಟಿದವರು ಬಿಟ್ಟವರು, ಅಣ್ಣ ತಮ್ಮಂದಿರನ್ನು ಬಿಟ್ಟವರು, ಬರೇ ತಮ್ಮ ಕರ್ತವ್ಯದ ಮೇಲೆ ಲಕ್ಷ್ಯ ಇಟ್ಟವರು ಅಂತೇಳಿ ಆಗಿನ ಕಾಲದಾಗ ಇದ್ರು ಅಂತ ಓದ್ತಿದ್ವಿ, ಕೇಳ್ತಿದ್ವಿ. ಈಗೂ ಒಬ್ಬ ಪುಣ್ಯಾತ್ಮ ಅಂತವ್ರು ಅದಾರಲ್ಲಪ್ಪ ಅನ್ನುವಂಥ ಭಾವನೆ ನಮಗೆ ಬಂತು ಅನ್ನುವಂಥ ಈ ಸಂದರ್ಭದಲ್ಲಿ ಹೇಳಿಕೊಂಡು, ಬಹುಶಃ ಅವ್ರನ್ನ ಏನಾದರೂ ಸ್ವತಂತ್ರವಾಗಿ ಬಿಟ್ಟಿದ್ದೇ ಕರೆ ಆದರೆ ಕರ್ನಾಟಕವನ್ನ
ಮಾದರಿ ರಾಜ್ಯವನ್ನು ಮಾಡುವಂತ ಒಬ್ಬ ಪೊಲೀಸ್ ಅಧಿಕಾರಿಗಳು ನಮ್ಮ ರವಿ ಡಿ ಚಿನ್ನಣ್ಣವರು. ಅವರ ಚಿಂತನೆಗಳು ಬಹಳ ಅದ್ಭುತವಾಗಿದ್ದಾವೆ. ಅವರು ಲಾಠಿ ತೋರಿಸಿ ಜನರನ್ನು ಬದಲಾವಣೆ ಮಾಡ್ತಕ್ಕಂಥವರಲ್ಲ, ಲಾಠಿ ತೋರಿಸಿ ಜನರನ್ನು ಬದಲಾವಣೆ ಮಾಡ್ತಕ್ಕಂಥವರಲ್ಲ, ಸುಂದರವಾದ ಉಪದೇಶವನ್ನು ನೀಡಿ ಸಮಾಜವನ್ನು ಬದಲಾವಣೆ ಮಾಡತಕ್ಕಂಥ ಒಬ್ಬ ಅಧಿಕಾರಿಗಳು. ಹಿಂಗೂ ಅದಾರಲ್ಲಪ್ಪ ಅಧಿಕಾರಿಗಳನ್ನು ಅಷ್ಟರ ಮಟ್ಟಿಗೆ ಅವರು ದೊಡ್ಡ ಉದಾತ್ತ ವಿಚಾರವಾದಿಗಳು. ಅವರ ಚಿಂತನೆಗಳು, ಅವರ ವಿಚಾರಗಳು, ಅವರ ನಡೆ, ಅವರ ನುಡಿ ಪ್ರತಿಯೊಂದು ಕೂಡ ಮಾದರಿ. ನಮಗ ಅಲ್ಲಿ ಮಗ್ಗಲ ಹಳ್ಳಿಯವರು, ನಮ್ಮ ಸಿರಟ್ಟಿ ಮಗ್ಗಲ ಹಳ್ಳಿಯವರು, ಅವ್ರು ಇಲ್ಲಿ ಬರಾಕ್ ಹತ್ತಿದ್ರು ಯಾರು ಗಾಡಿ ಇರಿಯವು ಅಂತ ಕೇಳಿದ ಕೂಡಲೇ ಹಿಂಗ ಅಂತ ಕೂಡಲೇ ನನಗರ ಹಳ್ಳಿ ಹಾಕಿ ಕೊಡದಷ್ಟು ಆಯ್ತು, ಅದರಾಗ ಒಂದು ಕ್ವಿಂಟಲ್ ಸಕ್ಕರೆ ಹಾಕೊಂಡು ಕೊಡದಷ್ಟು ಮತ್ತಷ್ಟು ಸಿಹಿ ಆಯಿತು ಅನ್ನುವಂಥದ್ದು ಕೂಡ ನಿಮ್ಮ ಗಮನಕ್ಕೆ ನಾವು ತಗೊಳ್ಳಿಕ್ಕೆ ಇಚ್ಛಾಪಡ್ತಾ, ಒಂದು ನಿಮ್ಮ ಗಮನದಾಗಿರಲಿ, ಈಗೇನು ನಿಮ್ಮ ಗುರುಗಳದಾರಲ್ಲ ಈ ಮಠಕ್ಕೆ ಪಟ್ಟಕ್ಕಾಗ್ಯಾರ 2009 15 ವರ್ಷ ಆಯ್ತು ಅವ್ರ ಪಟ್ಟಕ್ಕಾಗಿ. ಇನ್ನು 15 ವರ್ಷದೊಳಗೆ ಈ ಮಠ ಬಹುಶಃ ಆಂಧ್ರದೊಳಗ ತೆಲಂಗಾಣದೊಳಗೆ ಎದ್ದು ಕಾಣುವಂತ ಮಠ ಮಾಡೇ ತೀರ್ತಾರ ಅಂತಕ್ಕಂಥ ರೂಢಿ ಮಾಡ್ಕೊಳ್ಳಾಕ, ಪರಿಚಯ ಮಾಡ್ಕೊಳ್ಳಾಕ ಟೈಮ್ ತಗೊಳುತ್ತ. ಇನ್ನು ಓಡಾಕ್ ಚಾಲೂ ಮಾಡ್ತಿದ್ವಿ, ಡೆವಲಪ್ಮೆಂಟ್ ಅನ್ನುವಂಥದ್ದು ಇನ್ನು ಸ್ಪೀಡ್ ಆಗ್ತದೆ. ಈ ಟೈಮ್ನಾಗ ಏನ್ ಬೇಕಪ್ಪ ಅಂತಂದ್ರೆ ಜನರ ಪರಿಪೂರ್ಣ ಸಹಕಾರ ಅಂತಕ್ಕಂಥದ್ದು ಬೇಕು. ಸಹಕಾರದ ಕೊರತೆ ಆಯ್ತು ಅಂತಂದ್ರೆ ಅಭಿವೃದ್ಧಿಯ ಕೊರತೆ ಆಗಿಬಿಡ್ತದೆ. ಬೆನ್ನ ತಟ್ಟುವ ಕೆಲಸ ಮಾಡೋದ್ರಲ್ಲಿ ಕಾಲೆಳೆಯುವ ಕೆಲಸ ಮಾಡಿಬಿಟ್ರೆ ಅವ್ರಿಗೇನು ನುಕ್ಸಾನ ಆಗೋದಿಲ್ಲ, ಮಠಕ್ಕೆ ನುಕ್ಸಾನ ಆಗ್ತದೆ. ಅದರ ಸಲುವಾಗಿ ಕೆಲಸ ಮಾಡುವ ಸ್ವಾಮಿಗಳು ಬಂದಾಗ ಅವರಿಗೆ ಸಹಕಾರ ಮಾಡುವಂತಹ ಜನ ಬಂದು ಬಿಟ್ಟಿದ್ದಕ್ಕೆ ಆದ್ರೆ ಆ ಮಠ ಬಹಳ ಎತ್ತರಕ್ಕೆ ಹೋಗುತ್ತೆ ಅಂತಕ್ಕಂಥದ್ದು. ನಾವು ಕೇಳಿದ್ರೆ ಹಳೆ ಕಟ್ಟಡಗಳೆಲ್ಲವೂ ಹೋಗ್ಯಾವಂತ, ಎಲ್ಲವೂ ಹೋಗ್ಯಾವ್ರಿ, ಎಲ್ಲ ಹೊಸವು ಬಂದಾವ ಅನ್ನುವಂತ ಮಾತನ್ನು ಹೇಳಿದ್ರು. ಹಳೆ ಕಟ್ಟಡಗಳಲ್ಲಿ ಬಾಳೆ ಮಾಡ್ಕೊಂಡು ಹೋಗೋದು ಬೇರೆ, ಅದನ್ನೆಲ್ಲ ತೆಗೆದು ಹೊಸಾದ ಮಾಡಿಕೊಂಡು ಆ ಮಠಕ್ಕೆ ಸರ್ಕಾರದ ಪ್ರತಿನಿಧಿಗಳು, ಸರ್ಕಾರದ ಅಧಿಕಾರಿಗಳು, ಸಮಾಜದ ಪ್ರಮುಖರು, ಆಧ್ಯಾತ್ಮದ ಪ್ರಮುಖರು ಬಂದು ಹೋಗ್ತಕ್ಕಂಥದ್ದನ್ನ ಅವ್ರು ಮಾಡ್ತಾ ಇರೋದು ನೋಡಿದ್ರೆ ಈ ಮಠ 200 ವರ್ಷಗಳ ಕಾಲಕ್ಕೆ ಬಹಳ ಮೆರೆದಿರುವಂತ ದೊಡ್ಡ ಸಂಸ್ಥಾನ. ಬಹುಶಃ ಆ ಗತಕಾಲದ ವೈಭವವನ್ನು ಮರಳಿ ಇವರು ತಂದು ನಿಲ್ಲಿಸುವಂತ ಸ್ವಾಮಿಗಳು ಈ ಮಠಕ್ಕೆ ಬಂದಾರಲ್ಲ, ಮೂಲ ಕರ್ತೃ ಗತಿಗೆ ಒಳಗಿನ ಸ್ವಾಮಿಗಳೇ ಈ ಮಠಕ್ಕೆ ಬಂದಾರ ಅನ್ನುವಂತ ಭಾವನೆ ನಮಗೆ ಬಂದಿದೆ ಅನ್ನುವಂಥದ್ದನ್ನ ನಿಮ್ಮೆಲ್ಲರ ಗಮನಕ್ಕೆ ನಾವು ತರಲಿಕ್ಕೆ ಇಚ್ಛಾಪಡ್ತಾ, ಏನು ಹಿಂದಿನ ಸ್ವಾಮಿಗಳದೊಂದು ಕನಸಿತ್ತು, ಇದಕ್ಕೆ ಚಲೋ ಸ್ವಾಮಿಗಳು ಬರಬೇಕು, ಚಲೋ ಸ್ವಾಮಿಗಳು ಬರಬೇಕು ಅಂತ ಇದ್ರು. ಏಕಕಾಲಕ್ಕೆ ಅನಾರೋಗ್ಯ ಆಯ್ತು ಅವರಿಗೆ. ಅವ್ರ ಕಲ್ಪನಾದೊಳಗೆ ನನಗೆ ಆರೋಗ್ಯ ಹಿಂಗಾಗತ್ತಂತ ಗೊತ್ತಿರಲಿಲ್ಲ. ಪ್ರಜ್ಞೆಯನ್ನ ಏಕಕಾಲಕ್ಕೆ ಕಳ್ಕೊಂಡು ಬಿಟ್ರು. ಆ ಕಾರಣಕ್ಕಾಗಿ ಮರಿ ಮಾಡ್ಲಿಕ್ಕೆ ಆಗಲಿಲ್ಲ. ಅವರೊಂದು ಆಸೆ ಏನಿತ್ತಂದ್ರೆ ಸ್ವಾಮಿಗಳು ಜೀವಂತಿದ್ದಾಗಲೇ ಮರಿ ಮಾಡಬೇಕು ಅನ್ನುವಂಥದ್ದು ವಾದ ಹೋಗಿತ್ತು. ಹಾಗಾಗಿ ಅವರು ನಾವು ಸೇರಿ ಸೋಮಾರಪೇಟೆ ಹಿರೇಮಠಕ್ಕೆ ಮರಿ ಕೊಟ್ಟಿದ್ವಿ. ಅವರು ನಾವು ಸೇರಿ ಬೇರೆ ಬೇರೆ ಮಠಕ್ಕೆ ಈ ಭಾಗದೊಳಗೆ ಮರಿಗಳನ್ನು ಕೊಟ್ಟಿದ್ದೀವಿ. ಅವರೆಲ್ಲರೂ ಕೂಡ ಈ ಭಾಗದೊಳಗೆ ಆಗಿ ಹೋದರು. ಅಂತದ್ದು ಚಲೋ ಕನಸಿಟ್ಟುಕೊಂಡಿರ್ತಕ್ಕಂಥ ಹಿಂದಿನ ಸ್ವಾಮಿಗಳನ್ನ ಈ ಸಂದರ್ಭದಲ್ಲಿ ನೆನೆಸಿಕೊಂಡು ಈಗಲೂ ಸ್ವಾಮಿಗಳ ಜೊತೆಗೆ ಅವರು ಎಲ್ಲಿ ತನಕ ಜೀವಂತಿರ್ತಾರ, ನಾವೆಲ್ಲಿ ತನಕ ಜೀವಂತಿರ್ತೀವಿ, ಅವ್ರ ಜೊತೆಗೇನೆ ಇರ್ತೀವಿ ಎನ್ನುವಂತಹ ಒಂದು ಮಾತನ್ನು ಈ ಸಂದರ್ಭದಲ್ಲಿ ನಾವು ಹೇಳ್ಕೊಳ್ಳಕ್ ಬಯಸ್ತೀವಿ. ಒಟ್ಟಾರೆ ಈ ನೀರಡಗಮ ಗ್ರಾಮದ ಜನ ಅವ್ರ ಹಿಂದೆ ಇರಲಿ. ನೀವು ಬರೇ ನೀವು ಹೇಳಿದಂಗಾಗ್ಲಿ ಅಥವಾ ನೀವು ಹೇಳಿದಂಗಾಗ್ಲಿ ಅಂತ ಇಷ್ಟ ಅನ್ಕೊಂತ ಹೋದ್ರೆ ಅವ್ರಿಗೆ ಏನ್ ಮಾಡ್ಬೇಕು ಅನ್ನುವಂಥದ್ದು ಗೊತ್ತೈತಿ. ನಮ್ಮ ಮಗ್ಲ ಕುಂತಿರ್ತಕ್ಕಂಥ ಪ್ರವಾಸೋದ್ಯಮ ಸಚಿವರಿಗೆ ನಾವು ಹೇಳ್ತಾ ಇದ್ವಿ, ನಮಗೆ ತಿಳಿದಷ್ಟು ಇಂಗ್ಲಿಷ್ ಭಾಷೆಯೊಳಗ ಇವ್ರ ಬಗ್ಗೆ ಹೇಳ್ತಾ ಇದ್ವಿ. ನಮ್ಮ ಚಿನ್ನನವ್ರ ಸಾಹೇಬರು ಬಂದ್ಬಿಟ್ರು, ಅವ್ರ ಬಗ್ಗೆ ಹೇಳಕ್ ಚಾಲೂ ಮಾಡಿದ್ವಿ. ಈಗೇನು ಗಾಡಿ ಬಂತಲ್ಲ ಇಂಥವ್ರದಾರ ಅಂತ ಅವ್ರ ಬಗ್ಗೆ ನಾವು ಹೇಳಕ್ ಚಾಲೂ ಮಾಡಿದ್ವಿ. ಅಂತೂ ಒಟ್ಟಾರೆ ಒಬ್ಬ ಯೋಗ್ಯ ಸ್ವಾಮಿಗಳ ಬಗ್ಗೆ, ಒಬ್ಬ ಯೋಗ್ಯ ಅಧಿಕಾರಿಗಳ ಬಗ್ಗೆ ನಿಮ್ಮ ರಾಜ್ಯದ ಒಬ್ಬ ಪ್ರವಾಸೋದ್ಯಮ ಸಚಿವರ ಗಮನಕ್ಕೆ ಒಂದಿಷ್ಟು ಒಳ್ಳೆಯ ವಿಚಾರಗಳನ್ನು ತರುವಂತ ಒಂದು ಒಳ್ಳೆಯ ಅವಕಾಶ ನಮಗೆ ಬಂತು ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳಿ, ಮುಂದೆ ನಾಳೆ ಸಾಮೂಹಿಕ ಮದುವೆಗಳದಾವ, 18 ಜೋಡಿ ಸಾಮೂಹಿಕ ಮದುವೆಗಳದಾವ. ನಾಳೆ 1100 ಉಡಿ ತುಂಬುವಂತಹ ಕಾರ್ಯಕ್ರಮ, ಒಂದೇ ಕಲರ್ ಸೀರೆ ಉಟ್ಕೊಂಡಿರುವಂತಹ 1100 ಜನ ಹೆಣ್ಮಕ್ಳು ಇಲ್ಲಿ ಕುಂದಿರ್ತಾರೆ. ಆ 1100 ಮಂದಿ ಹೆಣ್ಮಕ್ಳು ಉಡಿ ತುಂಬಿಕೊಳ್ಳಕ್ ಕುಂತಾಗ ನಮ್ಮ ರವಿ ಚಿನ್ನಣ್ಣವ್ರ ಸಾಹೇಬ್ರು ಏನಾದ್ರು ಇಲ್ಲಿ ಬಂದಿದ್ರ ಬಹುಶಃ 1100 ಮನೆಗಳು ಉದ್ಧಾರ ಆಗ್ತಿದ್ವಲ್ಲ ಅನ್ನುವಂತ ಭಾವನೆ ನಮಗೆ ಬಂತು ಅಂತಕ್ಕಂಥದ್ದು. ಅವ್ರ ಉದ್ದೇಶನೇ ಅಷ್ಟು ಅದ್ಭುತವಾಗಿರುವಂತಹದ್ದು, ಅವ್ರ ಚಿಂತನೆಗಳು ಅಷ್ಟು ಅದ್ಭುತ. ಇವತ್ತು ನೋಡ್ರಿ ಒಂದು ಮಾತಂದ್ರು, ನಿಮ್ಮ ಮನಸ್ಸಿನ ಮೇಲೆ ಎಷ್ಟು ಪರಿಣಾಮ ಆಯ್ತು ಗೊತ್ತಾಗಲಿಲ್ಲ. ಸಂಸಾರಿಗಳಲ್ಲಿ ಜ್ಯೇಷ್ಠ, ಸನ್ಯಾಸಿಗಳಲ್ಲಿ ಶ್ರೇಷ್ಠ ಅನ್ನುವಂತ 2 ಪದ ಉಪಯೋಗ ಮಾಡಿದ್ರು. ಅವರ ಆ ಭಾಷಾ ತಾಕತ್ತೆ ಹೆಂಗಿದೆ ಅಂತಂದ್ರೆ, ಆ ಜ್ಯೇಷ್ಠ ಮತ್ತು ಶ್ರೇಷ್ಠ ಅನ್ನುವಂಥ ಶಬ್ದಗಳೇನದಾವಲ್ಲ
ಅದರ ಬಳಕೆ, ಅದರ ಸಮಯ ಒಂದು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು, ಯಾವ ಸಮಯದಲ್ಲಿ ಯಾವ ಪದವನ್ನು ಪ್ರಯೋಗ ಮಾಡಬೇಕಂತಕ್ಕಂಥದ್ದು ಅವರ ಬಹಳ ಉನ್ನತ ಮಟ್ಟದ ಜ್ಞಾನಕ್ಕೆ ಒಂದು ಹಿಡಿದ ಕನ್ನಡಿಯಾಗಿದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿ, ಇವರೇನು ಸ್ವಾಮೀಜಿ ಅವರು ಇದಾರಲ್ಲ, ಇವರು ನಾವು ಕಲಿಯುವಾಗಿದ್ದವರು, ಅದ್ಭುತವಾಗಿ ಹಾಡೋರು, ಅದ್ಭುತವಾಗಿ ತಬಲಾ ಬಾರಿಸ್ತಾರೆ. ಇವರು ತಬಲಾ ಬಾರಿಸಬೇಕಾದ್ರೆ ಪುಟ್ಟರಾಜ ಗವಾಯಿಗಳಿಗೆ ಸಾಥ್ ಕೊಡೋರು, ಇವರು ಬಸವರಾಜ ರಾಜಗುರುವಿಗೆ ಸಾಥ್ ಕೊಡೋರು, ಶಿವರಾಜ್ ಪಾಟೀಲ್ರಿಗೆ ಸಾಥ್ ಕೊಡೋರು. ಕರ್ನಾಟಕದೊಳಗೆ ಫೇಮಸ್ ಸಿಂಗರ್ ಬಂದ್ರು ಅಂತಂದ್ರೆ ಒಂದು ಇನ್ನು ಮೂರನೇತ್ತ ಇದ್ರು, ಆ ಮೂರನೇತ್ತ ಇದ್ದಾಗನೇ ಸಾಥ್ ಕೊಡಕ್ ಕುಂತು ಬಿಟ್ರೆ ಅವ್ರ ಕೈ ಮುಗಿದು ಬಿಡೋರು ಎಲ್ಲರೂ. ಅಂತಹ ತಬಲಾ ಬಾರಿಸ್ತಿದ್ರು. ಮುಂದೆ ತಬಲಾ ಸಿಗ್ಲಿಲ್ಲ ಅಂದ್ರೆ ಬೆರಳಿನಾಗನ ತಬಲಾ ಬಾರಿಸ್ಬಿಡ್ತಿದ್ದ ಪುಣ್ಯಾತ್ಮ. ಬೆರಳ ಹಿಂಗೆ ಚಟಕ ಪಟಕ ಹೊಡೆದು ಬಿಟ್ರೆ ಯಾವ ಸಂಗೀತಗಾರಗಾದ್ರೂ ಕೂಡ ಎರಡು ತಬಲಾ ಡಗ್ಗ ಇರಲಾರ್ದಂಗ ಆ ಕೈ ಬೆರಳಿನಲ್ಲಿ ವಾದ್ಯಗಳನ್ನು ನುಡಿಸಿ ಆ ಧ್ವನಿ ಹೊರಡಿಸುವಂತ ಶಕ್ತಿ ಅದ್ಭುತವಾಗಿತ್ತು. ಕಲೆ ಯಾರ್ಯಾರ ಹತ್ರ, ಜ್ಞಾನ ಯಾರ್ಯಾರ ಹತ್ರ ಅಡಗಿರ್ತೈತಿ ಗೊತ್ತಾಗೋದಿಲ್ಲ. ಇವತ್ತು ಅವ್ರಿಗೆ ಹಾಡಕ್ಕೆ ಹಚ್ಚಿದ್ರಿ ಧ್ವನಿ ಸರಿ ಇದ್ದಿಲ್ಲ ಅಂತ ಅನ್ಕೊಂತೀನಿ ನಾನು, ಅಥವಾ ಮೂಡ್ ಸರಿ ಇದ್ದಿಲ್ಲ. ಖಾಲಿ ಕುರ್ಚಿ ನೋಡಿದ್ರೆ ಹಾಡಕ್ಕೆ ಬರೋದಿಲ್ಲ ಮನುಷ್ಯಾಗ. ಆದರೂ ಕೂಡ ಒಂದಿಷ್ಟು ಹಾಡುವಂತ ಕೆಲಸ ಮಾಡಿದ್ರು. ಒಬ್ಬೊಬ್ರು ಒಂದೊಂಥರ ಪ್ರತಿಭೆಗಳದ. ಇವರೆಲ್ಲ ಸ್ವಾಮಿಗಳದಾರಲ್ಲಿ ಇವರು ಬಹಳ ಅನಾಹುತದಾರ, ಸುಮ್ ಕುಂತಾರ ಅಂತ ತಿಳ್ಕೊಂಡ್ರಿ ನೀವು. ನಿಮ್ಮ ಸ್ವಾಮಿಗಳಷ್ಟೇ ಅವರು ಗಟ್ಟಿ ಸ್ವಾಮಿಗಳು, ಚಲೋ ಕೆಲಸ ಮಾಡೋ ಸ್ವಾಮಿಗಳು. ಎಲ್ಲ ಮರಿದೇವ್ರಿಗೆ ಪ್ರೇಮಕ್ಕೆ ಬಂದಿದ್ದಾರೆ, ನೀವು ಬಂದಿದ್ದೀರಿ. ಈ ಮಠ ನೋಡಿ, ಈ ಮಠಕ್ಕೆ ಬಹಳ ಸಂಬಂಧ ಇತ್ತಲ್ಲ ನನಗೆ. ಯಾವುದು ನಮಗೆ ಬೇಕಾದ ಜಾಗ ಬೆಳೀತಿರ್ತೈತಲ್ಲ ಅದನ್ನ ನೋಡಿ ಮನಸ್ಸಿಗೆ ಬಹಳ ಆನಂದ ಆಗುತ್ತೆ. ಈಗ ಈ ಪಶ್ಚಿಮಾದ್ರಿ ಸಂಸ್ಥಾನ ವಿರಕ್ತ ಮಠ ಬೆಳೀತಾ ಇರೋದು ನಮ್ಮ ಮಠವೇ ಬೆಳೀತಾ ಇದೆ ಅನ್ನುವಂಥ ಭಾವನೆ ನಮಗೆ ಬಂದಿದೆ ಅಂತ ಹೇಳಿ ನಾವು ಸಂತೋಷದಿಂದ ನಮ್ಮ ಮಾತುಗಳನ್ನು ವಿರಮಿಸ್ತೇವೆ.